ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, HDFC ಬ್ಯಾಂಕ್ಸ್ ಮ್ಯಾನೇಜ್ಮೆಂಟ್ ರೀಶಫಲ್. HDFC ಬ್ಯಾಂಕು ಅವರ ಟಾಪ್ ಮ್ಯಾನೇಜ್ಮೆಂಟನ್ನು ರೀಶಫಲ್ ಮಾಡಿದ್ದಾರೆ, ಅಥವಾ ಬೇರೆ ಬೇರೆ ಜನನ ಬೇರೆ ಬೇರೆ ಪೊಸಿಷನ್ಸಲ್ಲಿ ಹಾಕಿದ್ದಾರೆ, ಹಾಗೂ ಬೇರೆ ಬೇರೆ ಮ್ಯಾನೇಜರ್ಸಿಗೆ ರಿಪೋರ್ಟ್ ಮಾಡಬೇಕಂತ ಅವರು ಶಫಲ್ ಮಾಡಿದ್ದಾರೆ. HDFC ಹಾಗೂ HDFC ಬ್ಯಾಂಕ್ ಮರ್ಜರ್ ಜುಲೈಯಲ್ಲಾಗಿತ್ತು. ಅದಾದಮೇಲೆ ಒಂದು ರಿಆರ್ಗನೈಸೇಷನ್ ಆಗಿತ್ತು. ಈಗ ಇನ್ನೊಂದು ರಿಆರ್ಗನೈಸೇಷನ್ ಮಾಡ್ತಾ ಇದ್ದಾರೆ. ಹಾಗೂ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಡಿಜಿಟಲ್ ಡಿಪಾರ್ಟ್ಮೆಂಟು ರಮೇಶ್ ಲಕ್ಷ್ಮೀನಾರಾಯಣ್ ಅವರು ಅದರದ್ದು ಚೀಫು, ಅವರೀಗ ಡೈರೆಕ್ಟಾಗಿ CEO ಶಶಿಧರ್ ಜಗದೀಶನಿಗೆ ರಿಪೋರ್ಟ್ ಮಾಡ್ತಾರೆ. ಯಾಕಂದರೆ HDFC ಬ್ಯಾಂಕು ಟೆಕ್ನಾಲಜಿ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ, ಸೊ ದಟ್ ಅವರ ಎಕ್ಸ್ಪ್ಯಾನ್ಷನ್ ಇನ್ನೂ ಜಾಸ್ತಿ ಆಗಲಿ ಅಂತ. ಇದು ಬಿಟ್ಟು ಸುಮಾರು ಜನ ಬೇರೆ ಬೇರೆ ಪೊಸಿಷನ್ಸಿಗೆ ರೀಶಫಲ್ ಮಾಡಿದ್ದಾರೆ. HDFC ಬ್ಯಾಂಕ್ ಶೇರ್ಸು ಮರ್ಜರ್ ಆದಮೇಲೆ ಕಂಟಿನ್ಯೂಸ್ ಆಗಿ ಬೀಳ್ತಾ ಇದೆ. ಹಾಗೂ ಎಕ್ಸ್ಪರ್ಟ್ಸ್ ಪ್ರಕಾರ ಸದ್ಯಕ್ಕೆ ರಿಸ್ಕ್ ರಿವಾರ್ಡ್ ರೇಷಿಯೋ ಚೆನ್ನಾಗಿದೆ, ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಒಳ್ಳೆ ಬೆನಿಫಿಟ್ ಆಗುತ್ತೆ ಈ ಟೈಮಲ್ಲಿ ಪರ್ಚೇಸ್ ಮಾಡಿದರೆ ಅಂತ. ಬ್ಯಾಂಕು ಇನ್ನೊಂದು ಕೆಲವು ದಿವಸದಲ್ಲಿ ಫಸ್ಟ್ ರಿಸಲ್ಟ್ಸ್ ಆಫ್ಟರ್ ಮರ್ಜರ್ ಅನೌನ್ಸ್ ಮಾಡ್ತಾರೆ. ಅದು ಸ್ವಲ್ಪ ವೀಕ್ ಇರೋ ಚಾನ್ಸಸ್ ಇದೆ, ಸೊ ನೋಡಬೇಕಾಗತ್ತೆ ಯಾವ ಥರ ಅವರ ರಿಸಲ್ಟ್ಸ್ ಬರುತ್ತೆ ಅಂತ. ನ್ಯೂಸ್ ನಂಬರ್ 2, IDFC ಫಸ್ಟ್ ಬ್ಯಾಂಕ್ ರೇಸಿಂಗ್ 3,000 crores. IDFC ಫಸ್ಟ್ ಬ್ಯಾಂಕು 3,000 ಕೋಟಿ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂತ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೂ ಈ ರೇಟಲ್ಲಿ ಸೇಲ್ ಮಾಡ್ತಾ ಇರೋದು 90 to 91 rupees ಪರ್ ಶೇರ್. ಮಾರ್ಕೆಟ್ ರೇಟು ಅಪ್ರಾಕ್ಸಿಮೇಟ್ಲಿ 94 rupees ಪರ್ ಶೇರ್ ಇದೆ. ಸೊ ಸ್ವಲ್ಪ ಡಿಸ್ಕೌಂಟಲ್ಲೇ ಸೇಲ್ ಮಾಡಬೇಕಾಗತ್ತೆ, ಯಾಕಂದರೆ ದೊಡ್ಡ ಅಮೌಂಟು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. 2021 ಇದೇ ಥರ ಆವಾಗಲೂ ಒಂದು 3,000 ಕೋಟಿ ಕಲೆಕ್ಟ್ ಮಾಡಿದರು. ಆವಾಗ 57.35 rupees ಪರ್ ಶೇರ್ ಹಾಗೆ ಆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸಿಗೆ ಶೇರ್ಸನ್ನು ಸೇಲ್ ಮಾಡಿದರು. ಲಾಸ್ಟ್ 1 year IDFC ಫಸ್ಟ್ ಬ್ಯಾಂಕ್ ಶೇರ್ಸು 97% ಮೇಲೋಗಿದೆ. ಹಾಗೂ ನಿಫ್ಟಿ 50 ರೈಸ್ ಅಷ್ಟರೊಳಗೆ ಬರೀ 16% ಆಗಿತ್ತು. ಹಾಗೂ IDFC ಬ್ಯಾಂಕು ಬ್ಯಾಂಕಿಂಗ್ ಸೆಕ್ಟರಲ್ಲೂ ಔಟ್ ಪರ್ಫಾರ್ಮ್ ಮಾಡಿತು, 54% ಜಾಸ್ತಿ ಬಂದಿದೆ ಕಂಪೇರ್ಡ್ ಟು ದ ಓವರಾಲ್ ಬ್ಯಾಂಕಿಂಗ್ ಸೆಕ್ಟರ್ ರಿಟರ್ನ್ಸ್. ನ್ಯೂಸ್ ನಂಬರ್ 3, LIC ರಿಸೀವ್ಸ್ 84 crore ಇನ್ಕಮ್ ಟ್ಯಾಕ್ಸ್ ಪೆನಲ್ಟಿ ನೋಟಿಸ್. LICಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಒಂದು ನೋಟಿಸ್ ಬಂದಿದೆ, 84 crores ಪೆನಲ್ಟಿ ಪೇಮೆಂಟ್ ಮಾಡಬೇಕಂತ. ಯಾಕಂದರೆ ಯಾವುದೋ ಹಳೆ ಅಸೆಸ್ಮೆಂಟ್ ಇರೋದ್ರಲ್ಲಿ ಅವರು ಕರೆಕ್ಟಾಗಿ ಪೇಮೆಂಟ್ ಮಾಡಿರಲಿಲ್ಲ ಅಂತ. LIC ಅವ್ರು ಹೇಳಿದ್ದಾರೆ ಈ ಪರ್ಟಿಕ್ಯುಲರ್ ಆರ್ಡರ್ ಅಗೇನ್ಸ್ಟು ಅವ್ರು ಅಪೀಲ್ ಮಾಡ್ತಾರೆ ಕೋರ್ಟಲ್ಲಿ ಅಂತ. 2012-13 ಅವ್ರಿಗೆ ಪೆನಲ್ಟಿ 12.61 crores ಅಂತ ಹಾಕಿದ್ದಾರೆ. 2018-19 33.82 crores ಕಟ್ಟಬೇಕು. ಹಾಗೂ 37.58 crores 2019-20 ಅಸೆಸ್ಮೆಂಟ್ ಇಯರಲ್ಲಿ. ಸೆಪ್ಟೆಂಬರ್ 22ಗೂ LICಗೆ ಇನ್ನೊಂದು ನೋಟಿಸ್ ಬಂದಿತ್ತು, GST ನೋಟಿಫಿಕೇಷನ್ ಬಂದಿತ್ತು, 290 crores ನೀವು ಕಟ್ಟಬೇಕು GST ಆಗಿ ಅಂತ. LIC ಶೇರ್ಸು ಅವರ ಲಿಸ್ಟಿಂಗ್ ಆದಮೇಲೆ ಆಲ್ಮೋಸ್ಟ್ 1.5 years ಬ್ಯಾಕೆ ಲಿಸ್ಟ್ ಆಗಿತ್ತು, ಮೇ 2022. ಈಗಲೂ ಇಶ್ಯೂ ಪ್ರೈಸ್ಗಿಂತ ಆಲ್ಮೋಸ್ಟ್ 25 to 30% ಡೌನ್ ಇದೆ. ನ್ಯೂಸ್ ನಂಬರ್ 4, ICICI ಬ್ಯಾಂಕ್ ರೇಸಸ್ 4,000 crores. ICICI ಬ್ಯಾಂಕ್ ನಿನ್ನೆ 4,000 crores ರೇಸ್ ಮಾಡಿದ್ದಾರೆ ಪಬ್ಲಿಕ್ಕಿಂದ ಲಾಂಗ್ ಟರ್ಮ್ ಬಾಂಡ್ಸನ್ನು ಸೇಲ್ ಮಾಡಿ. ಹಾಗೂ ಇವತ್ತು ICICI ಬ್ಯಾಂಕ್ ಶೇರ್ಸು ಅಪ್ರಾಕ್ಸಿಮೇಟ್ಲಿ 1% ಬಿದ್ದಿದೆ. ಈ ಬಾಂಡ್ಸು 10 ವರ್ಷದ ಡ್ಯೂರೇಷನು, ಅಂದರೆ 2033ಗೆ ಮೆಚೂರ್ ಆಗುತ್ತೆ. ಹಾಗೂ ಅದಕ್ಕೆ ಏನು ಬೇರೆ ಸ್ಪೆಷಲ್ ರೈಟ್ಸ್ ಇಲ್ಲ, ಬರೀ ಇಂಟ್ರೆಸ್ಟ್ ಕೊಡ್ತಾರೆ 7.57%. ಇದು ಯೂಶಲಿ ಈ ಥರ ಬಾಂಡ್ಸು ದೊಡ್ಡ ಇನ್ಸ್ಟಿಟ್ಯೂಷನ್ಸೇ ಪರ್ಚೇಸ್ ಮಾಡೋದು. ಹಾಗೂ ICICI ಬ್ಯಾಂಕು ಶೇರ್ಸು ಈ ವರ್ಷ ಅಪ್ರಾಕ್ಸಿಮೇಟ್ಲಿ 4% ಇಲ್ಲಿವರೆಗೆ ಮೇಲೋಗಿದೆ. ಹಾಗೂ ಲಾಸ್ಟ್ ಇಯರು 8% ಮೇಲೋಗಿತ್ತು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಅಬುಧಾಬಿ ಕಂಪ್ನಿ ಇಂಟರ್ನ್ಯಾಷನಲ್ ಹೋಲ್ಡಿಂಗ್ ಕಂಪ್ನಿ ಅಂತ, ಅವರು ಲಾಸ್ಟ್ ವೀಕು 2 ಅದಾನಿ ಕಂಪ್ನಿಯಲ್ಲಿ, ಅದಾನಿ ಗ್ರೀನ್ ಎನರ್ಜಿಯಲ್ಲಿ 1.26% ಸ್ಟೇಕನ್ನು ಸೇಲ್ ಮಾಡಿದರು. ಹಾಗೂ ಅದಾನಿ ಎನರ್ಜಿ ಸೊಲ್ಯೂಷನ್ಸಲ್ಲಿ 1.41% ಸ್ಟೇಕ್ ಸೇಲ್ ಮಾಡಿದರು. ಅವರು ಈಗ ಅನೌನ್ಸ್ ಮಾಡಿದ್ದಾರೆ, ಅದಾನಿ ಎಂಟರ್ಪ್ರೈಸಸಲ್ಲಿ ನಮ್ಮ ಸ್ಟೇಕನ್ನು ಜಾಸ್ತಿ ಮಾಡಿದ್ದೀವಿ, 5%ಗಿಂತ ಜಾಸ್ತಿ ಸದ್ಯಕ್ಕೆ ಸ್ಟೇಕ್ ಇದೆ ಅಂತ. ಅವ್ರ ಹತ್ರ ಆಲ್ರೆಡಿ ಸ್ವಲ್ಪ ಸ್ಟೇಕ್ ಇತ್ತು, ಈಗ ಅದನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೂ ಅವರ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ ಅದಾನಿ ಎಂಟರ್ಪ್ರೈಸಸ್ ಬಿಸ್ನೆಸ್ಸು ಇನ್ನೂ ಚೆನ್ನಾಗಿ ಬರುತ್ತೆ ಫ್ಯೂಚರಲ್ಲಿ ಅಂತ. ಅದಕ್ಕೋಸ್ಕರ ಇವತ್ತು ಅದಾನಿ ಎಂಟರ್ಪ್ರೈಸಸ್ ಶೇರ್ ಪ್ರೈಸು 3% ಮೇಲೋಯ್ತು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ ಇವತ್ತು ಡೌನ್ ಆಗಿತ್ತು, 93 ಪಾಯಿಂಟ್ಸ್ ಡೌನು, 19,436 ಕ್ಲೋಸ್ ಆಗಿದೆ. ಹಾಗೂ ಸೆನ್ಸೆಕ್ಸು 286 ಪಾಯಿಂಟ್ಸ್ ಡೌನು, 65,226 ಕ್ಲೋಸ್ ಆಗಿದೆ. ಆ್ಯಕ್ಚುಲಿ ನಿಫ್ಟಿ 19,334ವರೆಗೂ ಬಿದ್ದಿತ್ತು, ಆದರೆ ಮತ್ತೆ ಲಾಸ್ಟ್ ಹಾಫ್ ಆನ್ ಅವರ್ 1 ಅವರಲ್ಲಿ ರಿಕವರ್ ಆಗಿದೆ ಸ್ವಲ್ಪ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಎಂಟರ್ಪ್ರೈಸಸ್ 3.25% ಅಪ್ಪು, ನೆಸ್ಲೆ 3.01% ಅಪ್ಪು, HUL 1.58% ಅಪ್ಪು. ಟಾಪ್ ಲೂಸರ್ಸು ಆಕ್ಸಿಸ್ ಬ್ಯಾಂಕ್ 4.37% ಡೌನು, SBI 2.77% ಡೌನು,
NTPC 2.51% down. Point number 3, today's top Nifty Next 50 gainers and losers. Top gainers Adani Wilmar 5.82% up, Avenue Supermart 3.95% up, Colgate 0.61% up. Top losers Zomato 4.32% down, Chola Investment 3.52% down, Vedanta 3.19% down. Point number 4, advance decline ratio for NSE. Advances 551 ಸ್ಟಾಕು ಕಮ್ಮಿ ಆಗಿದ್ದು 1536, ಸೊ ಬರೀ 26% ಅಪ್ ಇವತ್ತು, 74% ಡೌನ್. Point number 5, yesterday's FII and DII investment data. Foreign institutional investors 2034 crores net sales, domestic institutional investors 1361 crores net purchases. Point number 6, today's gold and silver price. Gold price 5737 per gram, silver 69 per gram. Point number 7, today's rupee value. $1 $83.24 rupees, €1 87.38 rupees. Point number 8, stocks near 52-week high. Bajaj Finance 52-week high 8043, closing price 7854. Narayana Hridayalaya 1133, 52-week high, closing price 1086. Union Bank of India 113, 52-week high, closing price 108. Point number 9, stocks near 52-week low. Adani Total Gas 52-week low 604, closing price 611. Point number 10, global cues today. Hong Kong markets 0.79% down, Japan 2.33% down, Germany 0.2% up, France 0.46% up, UK 0.24% up, ಹಾಗೂ ನ್ಯಾಸ್ಡ್ಯಾಕ್ 1.87% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.